ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ರಾಜ್ಯದ ರೈತರು ಈಗ ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲದ ಛಾಯೆ ಮೂಡಿದೆ. ಇನ್ನು ಕೃಪೆ ತೋರದಂತಹ ವರುಣ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದ ರೈತರು ಈಗ ಮುಂಗಾರು ಮಳೆ ಕೈಕೊಟ್ಟಂತಹ ಹಿನ್ನೆಲೆ ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲದ ಛಾಯೆ ಮೂಡಿದೆ. ಕೃಪೆ ತೋರದ ವರುಣ ಒಣ ಭೂಮಿಯಲ್ಲಿ ಬೀಜ ಬಿತ್ತನೆಯನ್ನ ಮಾಡಲಾಗ್ತಾ ಇದೆ. ಬಾದಾಮಿ ಮತ್ತು ಹನಗುಂದ ತಾಲೂಕಿನಲ್ಲಿ ಒಣ ಬೇಸಾಯವನ್ನ ಮಾಡಲಾಗ್ತಾ ಇದೆ. ಸೂರ್ಯಕಾಂತಿ, ಕಡಲೆ ಬೀಜ ಮತ್ತು ಮೆಣಸಿನಕಾಯಿ ಬಿತ್ತನೆಯನ್ನ ಮಾಡಲಾಗ್ತಾ ಇದೆ. ಗೊಬ್ಬರ ಬಿತ್ತನೆ ಸೇರಿ 1 ಎಕರೆಗೆ 20,000 ರೂಪಾಯಿ ವೆಚ್ಚ ಆಗ್ತಾ ಇದೆ. ಮಳೆ ಬರುತ್ತೆಂದು ಬೀಜ ಬಿತ್ತನೆ ಮಾಡಿದಂತಹ ರೈತರಿಗೆ ಇದರಿಂದ ನಿರಾಶೆಯಾಗಿದೆ. ಬಾರದಂತಹ ಮಳೆ, ತಂಪಾಗದಂತಹ ಇಳೆ ರೈತರ ಕುಲಕ್ಕೆ ಸಂಕಷ್ಟ ಎದುರಾಗಿದೆ. ಲಕ್ಷಾಂತರ ರೂಪಾಯಿ ಹಾನಿಯಾಗ್ತಾ ಇದೆ. ಪರಿಹಾರಕ್ಕಾಗಿ ಈಗ ಸರ್ಕಾರಕ್ಕೆ ರೈತರು ಮನವಿಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಂಡಂತಹ ಹಿನ್ನೆಲೆಯಲ್ಲಿ ರಾಜ್ಯದ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲದ ಛಾಯೆ ಮೂಡಿದೆ. ವರುಣ ಕೃಪೆ ತೋರಿಲ್ಲ. ಒಣ ಭೂಮಿಯಲ್ಲಿ ಬಿತ್ತನೆಯನ್ನ ಮಾಡಲಾಗಿತ್ತು. ಬಾದಾಮಿ ಮತ್ತು ಹನಗುಂದ ತಾಲೂಕಿನಲ್ಲಿ ಒಣ ಬೇಸಾಯವನ್ನ ಮಾಡಲಾಗಿತ್ತು. ಸೂರ್ಯಕಾಂತಿ, ಕಡಲೆ ಬೀಜ ಮತ್ತು ಮೆಣಸಿನಕಾಯಿ ಬಿತ್ತನೆಯನ್ನ ಮಾಡಲಾಗಿತ್ತು. ಆದರೆ ಸರಿಯಾದಂತಹ ಮಳೆಯಾಗಿಲ್ಲ. ಗೊಬ್ಬರ ಬಿತ್ತನೆ ಸೇರಿ 1 ಎಕರೆಗೆ 20,000 ರೂಪಾಯಿ ವೆಚ್ಚ ಆಗಿದೆ. ಮಳೆ ಬರುತ್ತೆ ಅಂತ ಅಂದ್ಕೊಂಡು ಬಿತ್ತನೆ ಬೀಜವನ್ನ ಮಾಡಿದಂತಹ ರೈತರಿಗೆ ಈಗ ನಿರಾಸೆ ಉಂಟಾಗ್ತಾ ಇದೆ. ಬಾರದಂತಹ ಮಳೆ, ತಂಪಾಗದಂತಹ ಇಳೆ ರೈತರ ಕುಲಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿರುವಂಥದ್ದು. ರಾಜ್ಯದಲ್ಲಿ ವಾಡಿಕೆಗಿಂತ ಈ ಬಾರಿ ಮಳೆ ಕಡಿಮೆ ಆಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಒಣ ಬೆಳೆಯನ್ನ ಬೆಳೆಯಲು ಬಿತ್ತನೆ ಬೀಜವನ್ನ ಮಾಡಲಾಗಿತ್ತು. ಆದರೆ ವರುಣನ ಒಂದು ಕೃಪೆ ಬಂದಿಲ್ಲ. ಹಾಗಾಗಿ ಬೆಳೆ ಕೈ ಸೇರುವಂಥದ್ದು ಅನುಮಾನವಾಗಿದೆ. ಮಳಿ ಆದ್ರ ಚಲೋ ರೀ. ಇಲ್ಲಿಕಂದ್ರ ಬೋಣಿಗೆ ಹೋಗತ್ರಿ. ಏನು ಇಲ್ರಿ ರೈತಂದು ಇದ ಮಳೆಗಾಲದ ತಂದ್ರಿ ರೀ. ಈಗ ಲಾಸನ್ರಿ. ಈಗ ಹೊಲ ಒಂದೇ ಸಲ ಇದ್ದಾರ ಲಾಸನ್ ನೋಡ್ರಿ. ಏನು ಬಿತ್ತಿದ್ದು 10,000 12,000 ಖರ್ಚು ಮಾಡಿ ಹಾಕಿದ್ದು ಏನು ಬರಂಗಿಲ್ರಿ ಅದ್ರಾಗ. 20,000 ಹಾಕಿದ್ರಿ ಏನು ಬರುದೇ ಇಲ್ಲ ನೋಡ್ರಿ. ಬೀಜ ಗೊಬ್ಬರ ಕಂಡಪಟ್ಟು ತುಟ್ರಿ ತಂದ್ ಹಾಕಿದ್ದು ಅದು ಆದ್ರ ಆಟರ ಬರುದಿಲ್ರಿ. ಈಗ ಮಳಿ ಆಗ್ಲಿಕ್ಕಂದ್ರ ಏನ್ ಮಾಡ್ಬೇಕ್ರಿ? ಈಗ ದುಡ್ದ ತಿನ್ಬೇಕ್ರಿ. 2-4 ದನ ಇದ್ವು ಅಂದ್ರ ಮೇವ್ ಇಲ್ರಿ. ಅವಕ್ಕ ದನಕ್ಕ ಕರಿಗೆ ಮೇವ್ ಹಾಕಕ್ ಹೆಸರು, ತೊಗರಿ, ಚಾಜ್ರಿ ಅವು ಎಲ್ಲ ಈಗ ಮಳಿ ಆದ್ರ ಬರ್ತಾವ್ರಿ. ಬಿತ್ತಿವ್ರಿ ಎಲ್ಲ ಒಣಗಾಕತ್ತಾವ್ರಿ. ಅವು ಬೀಜ ಹಾಕಿವ್ರಿ, ನಾಟ್ಯಾವ್ರಿ. ಇಟ್ಟಿಟ್ ಹಾಕಿ ಅಲ್ಲೇ ಕರ್ರಗ ಹಾಕತ್ತಾವ್ರಿ. ಬದಾಮ್ ತಾಲೂಕಿನ ಏರಿಯಾನ ಈ ಸಲ ಮಳೆಗಾಲ ಇಲ್ರಿ. ಬರಗಾಲ ಬಿದ್ದಂಗ ಆಗೈತ್ರಿ. ಒಮ್ಮೆ ಮಳೆ ಆಗೈತಿ. ಅದಕ್ಕೆ ರೈತರು ಬಿತ್ತನೆ ಮಾಡಿ ಮೊಳಕೆ ಹೊಡೆದಾವ್ರಿ. ಅದಕ್ಕೆ ಹೊಳ್ಳಿ ಮಳೆ ಇಲ್ಲ. ಅದ ಮಳೆ ಇರ್ಲಾರಕ ಅಲ್ಲೇ ಕರ್ರಗಾಗಿ ಕರಿಗೆ ಹೊಂಟತ್ರಿ. ಹಿಂಗಾಗಿ ರೈತರು ಮಾಡಿದ ರೊಕ್ಕ ಬರ್ಲಾರಂಗ ಆಗೈತ್ರಿ. ಅವ್ರ ಹಾಕಿದ್ ರೊಕ್ಕ ಸುತ ಹೊಳ್ಳಿ ಬರ್ಲಾರಂಗ ಆಗೈತ್ರಿ. ನಾವು ಒಂದು 10-15 ಎಕರೆ ಹಾಕಿದ್ದೀವ್ರಿ. ಈಗ ಹೆಸರು ಹಾಕಿನ್ರಿ, ಸುರ್ಪಾನ್ ಹಾಕಿನ್ರಿ, ಹೊಳ್ಳಿ ತೊಗರಿ ಹಾಕಿದೇನ್ರಿ. ಹೊಳ್ಳಿ ಉಳ್ಳಾಗಡ್ಡಿ ಹಾಕ್ಬೇಕಂತೇಳಿ ಸಾಲ ಕೊರ್ದಿಟ್ಟಿವ್ರಿ. ಅದು ಹೊಳ್ಳಿ ಮಳೆನೇ ಇಲ್ಲ ರೀ. ಎಷ್ಟು ಲಾಸ್ ಆಗುತ್ತೆ ಈ ಸಲ? ಈ ಮಳೆ ಆಗ್ಲಿಲ್ಲ ಅಂತಂದ್ರ 1 ರಿಂದ 1.5 ಲಕ್ಷ ಲಾಸ್ ಇದೆ. ಮಳೆ ಆಗಿರುವುದಿಲ್ಲ. ಏನೋ ಒಟ್ಟ ಮಳೆ ಆಗೇ ಇಲ್ಲ. ಒಮ್ಮೆ ಆಗಿದ್ದು ಬಿತ್ತಿಸಿ ಹೋಗೈತಿ. ಹೊಳ್ಳಿ ಉಳ್ಳಾಗಡ್ಡಿ ಸಾಲ ಕೊರಿದ್ರು ಮಳೆ ಆಗಿಲ್ಲ. ಎಲ್ಲ ಇಲ್ಲಿ ಬೆಳೆ ಎಲ್ಲ ಹಾಳಾಗಿ ಹೋಗೈತಿ. ಮಳೆ ಇಲ್ಲಾರಕ್ಕೆ ಇಲ್ಲ. ನಮ್ಗೆ ಭಾಳ ಪರಿಸ್ಥಿತಿ ನೀರಿಂದ ಅಭಾವ ಆಗೈತಿ. ಏನ್ ಬಿತ್ತನೆ ಮಾಡಿದ್ದೀರಿ? ಈ ಹೆಸರು ಬಿತ್ತಿದ್ದೀವು. ಅಲ್ಲೇ ಒಣಗಿ ಹೊಂಟ ಅಷ್ಟು ರೀ. ಹೊಳ್ಳೆ ಎಷ್ಟು ಖರ್ಚು ಮಾಡಿದ್ರಿ? ಸುಮಾರು 1 ಎಕರೆಗೆ 10 ರಿಂದ 15,000 ಖರ್ಚಾಗಿತ್ತು ರೀ. ಅದಕ್ಕೆ ಬಾಡಿ, ಬೀಜ, ಗೊಬ್ಬರ ಎಕರೆ 10-15 ಸ್ವಲ್ಪ ಲಾಸ್ ಆಗತ್ತೆ. ಒಂದು 10 ಎಕರೆ ಸರ್. 10 ಎಕರೆ ಏನೇನು ಬಿತ್ತೀರಿ? ಅದಕ್ಕೆ ಸೂರ್ಪಣ ಹಾಕಿದ್ರು, ಹೆಸರು ಹಾಕಿವು. ಈ ಉಳ್ಳಾಗಡ್ಡಿ ಕೊಯ್ಬೇಕಂತ ಸಾಲ ಕೊಡಿಟ್ಟು ಮಳೆ ಇಲ್ಲ. ಮಳೆ ಇಲ್ಲದಕ್ಕೆ ಅದಕ್ಕೆ ಮ್ಯಾಕ್ ನೋಡ್ಕೊಂತ ಕುಂತಮ್ ಸರ್. ಈಗ ಬದಾಮ್ ತಾಲೂಕು ಎಷ್ಟು ಏನೇನು ಹಾಕ್ತಾರೆ ಹೆಚ್ಚಾಗಿ ಸರ್? ಇಲ್ಲಿ ಹೆಸರು, ಸೂರ್ಪಣ, ಸಜ್ಜಿ, ಶೇಂಗಾ, ಉಳ್ಳಾಗಡ್ಡಿ, ಗೊಂಜಾಳ. ಒಂದೇ ಸಲ ಆಗೈತೆ ಸರ್ ಮಳೆ. ಒಂದ್ಸಲ ಆದದ್ದು ಹೊಳ್ಳಿ ಆಗಿಲ್ಲ.